ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಬರೀ ಇವತ್ತೊಂದು ಸೂಪರ್ ಆಗಿರುವಂಥ, ಟೇಸ್ಟಿ ಆಗಿರುವಂಥ, ಕ್ರಿಸ್ಪಿ ಆಗಿರುವಂಥ ಒಂದು ಸ್ನ್ಯಾಕ್ಸನ್ನು ಮಾಡಿ ತೋರಿಸಿದ್ದೀನಿ. ಈ ಥಂಡಿ ಟೈಮಿಗೆ ಎಷ್ಟು ಸ್ನ್ಯಾಕ್ಸ್ ನಾವು ಮಾಡ್ಕೊಂಡು ತಿಂದ್ರೂ ಕಡಿಮೆ. ಸಾಯಂಕಾಲ ಆದ ತಕ್ಷಣ ಬಾಯಿಗೆ ಏನಾದರೂ ತಿನ್ಬೇಕು ಅನ್ನಿಸ್ತಿರ್ತೈತಿ. ಅದಕ್ಕೋಸ್ಕರ ಇವತ್ತೊಂದು ಸ್ನ್ಯಾಕ್ಸ್ ರೆಸಿಪಿನ ನಾನು ನಿಮಗೆ ತೋರ್ಸಾಕೊಂತೀನಿ. ಮತ್ತು ಯಾರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಹಂಗೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ, ಬರೀ ಇಲ್ಲಿ ನೋಡಿರಿ ಏನು ಸ್ನ್ಯಾಕ್ಸ್ ಮಾಡಿದೆ, ಹೆಂಗೆ ಮಾಡಿದೆ ಅಂತ ಹೇಳೋದು ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಸಣ್ಣದಾಗಿರುವಂಥ ಇಲ್ಲೇ ಸೋಯಾಬೀನ್ ವಡೆ ಐತಿ ಮತ್ತು ದೊಡ್ಡದಾಗಿತ್ತು. ಇದು 2 ಸೈಜಲ್ಲಿ ಬರ್ತೈತಿ. ಒಂದು ಮೀಡಿಯಮ್ ಸೈಜಲ್ಲಿ ಇರುತ್ತೆ, ಒಂದು ಸಣ್ಣ ಸೈಜಲ್ಲಿ ಇರ್ತೈತಿ. ಈ ಸ್ವಲ್ಪನೇ ಇರೋದ್ರಿಂದ ನಾನು ಮೀಡಿಯಮ್ ಸೈಜು ಸ್ವಲ್ಪನೇ ಐತಿ. ಇವು ಸಾಕಾಗಂಗಿಲ್ಲ ಅಂತ ಹೇಳಿದ್ದು ನಾನು ಸಣ್ಣದಾಗಿರುವಂಥ ಸೋಯಾಬೀನ್ ವಡೆನಲ್ಲಿ ತೊಗೊಂಡಿನಿ. ಹಂಗೆ ಕ್ಯಾಪ್ಸಿಕಮ್ ಅಂದರೆ ದೊಣ್ಣಗಾಯಿ ಅಂತಾರಲ್ಲ, ಅವನ್ನ ನಾನು ಇಲ್ಲಿ ತೊಗೊಂಡಿನಿ. ಅದು ಒಂದು ಗ್ರೀನ್ ಕಲರ್ ಇದ್ದಿದ್ದು, ಹಸಿರಾಗಿದ್ದಿದ್ದು ಅಂತ ತೊಗೊಂಡಿನಿ. ಆಮೇಲೆ ಕೆಂಪದಾಗಿರುವಂಥ ದೊಣ್ಣಗಾಯಿನೂ ತೊಗೊಂಡಿನಿ. ನಾನಿಲ್ಲಿ ಎರಡೂ ಒಂದು ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿನಿ, ಸಣ್ಣದಾಗಿನೇ ಹೆಚ್ಚಿಲ್ಲ. ನಾನು ಎರಡೂ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿನಿ. ಹಂಗೆ ಒಂದು ಸ್ವಲ್ಪ ಹಸಿಮೆಣಸಿಕಾಯಿನ ತೊಗೊಂಡಿದ್ದೀನಿ. ಇಲ್ಲೇ ಸಣ್ಣದಾಗಿ ಹೆಚ್ಚಿರುವಂಥ ಬೆಳ್ಳುಳ್ಳಿ, ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ, ಮತ್ತು ನೋಡಲಿ ದೊಡ್ಡದಾಗಿ ನಾನು ಈರುಳ್ಳಿನ ಈ ರೀತಿ ಹೆಚ್ಕೊಂಡು ಮತ್ತು ಒಂದು ಸ್ವಲ್ಪ ಈರುಳ್ಳಿ ಸೊಪ್ಪನ್ನು ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಷ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ. ಈಗ ನಾನು ಒಂದು ಕಡೆ ನೀರನ್ನು ಕುದಿಯೋಕೆ ಇಟ್ಕೊತೀನಿ. ಅಂದ್ರೆ ನೀರನ್ನು ಒಂದು ಸ್ವಲ್ಪ ಹಾಕಿ ನೀರು ಕುದಿಯೋಕೆ ಇಟ್ಕೊತೀನಿ. ನೀರೊಂದು ಸ್ವಲ್ಪ ಬಿಸಿ ಆದಮೇಲೆ ನಾನೇನು ಸೋಯಾಬೀನ್ ವಡೆ ತೊಗೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ನಾನು ಕುದಿಸ್ಕೊತೀನಿ. ಅಂದರೆ ಇದ್ರೊಳಗೆ ಯಾವುದೇ ರೀತಿ ಫ್ಲೇವರ್ ಇರೋಂಗಿಲ್ಲ, ಸಪ್ಪಾಗಿರ್ತೈತಿ. ಹಾಗಾಗಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಉಪ್ಪು ಹಾಕಿ ನಾವು ಕುದಿಸೋದ್ರಿಂದ ಇದ್ರೊಳಗೆ ಫ್ಲೇವರು, ಶುಂಠಿ ಬೆಳ್ಳುಳ್ಳಿ ಫ್ಲೇವರ್ ಬರ್ತಾ ಮೇಲೆ ಉಪ್ಪು ಹಿಡಿದೈತಲ್ಲ, ತಿನ್ನಾಕ ಟೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಹಾಕಿ ನಾನು ಕುದಿಸ್ಕೊತೀನಿ. ಕುದಿಸ್ಕೊಂಡಾದ ನಂತರ ಚೆನ್ನಾಗಿ ಅದು ಬೆಂದಾಗಿದ್ದಾವೆ. ಈಗ ನಾನು ಒಂದು ಜಾಲರಿ ಇಟ್ಕೊಂಡು ಇದ್ರಾಗಿದ್ದನ್ನ ಸೋಸ್ಕೊತೀನಿ. ಸೋಸ್ಕೊಂಡಾದ ನಂತರ ನಾವು ಪೂರ್ತಿಯಾಗಿ ಇದನ್ನ ಹಿಂಡಿ ತೆಗಿಬಾರ್ದು. ಹಿಂಡಿ ಅಂದ್ರೆ ಪೂರ್ತಿಯಾಗಿ ನೀರನ್ನು ಹಿಂಡಿ ತೆಗಿಬಾರ್ದು. ಸ್ವಲ್ಪ ಅದರೊಳಗೆ ಮಾಯ್ಶ್ಚರ್ ಇರಬೇಕು. ಅಂದರೆ ನೀರಿನ ಅಂಶ ಇದ್ರೆ ಇದು ಚೆನ್ನಾಗಿ ಬರ್ತದೆ. ಇಲ್ಲ ಅಂದರೆ ಒಣ ಆದಂಗೆ ಆಗಿಬಿಡ್ತದೆ. ಅದಕ್ಕೋಸ್ಕರ ಸ್ವಲ್ಪನೇ ಹಿಂಡಿ ತಗೊಂಡು ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. ಹಂಗೆ ಒಂದು 2 ಸ್ಪೂನಷ್ಟು ನಾನು ಇಲ್ಲಿ ಖಾರ ಹಾಕ್ಕೊಂಡಿನಿ. ಇದು ನಮ್ಮದು ಖಾರ ಇರೋಂಗಿಲ್ಲ, ಹಾಗಾಗಿ 2 ಸ್ಪೂನಷ್ಟು ಹಾಕ್ಕೊಂಡಿನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರನ ಇಲ್ಲಿ ಹಾಕ್ಕೋಬೋದು. ಹಂಗೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿನಿ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ನಾನು ಇದನ್ನ ಕೈಲೇನೆ ಚೆನ್ನಾಗಿ ಇದನ್ನ ಮಾಡ್ಕೊತೀನಿ. ಕೈಲೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಏನಾಗುತ್ತೆ, ಎಲ್ಲ ಕಡೆ ಅದು ಹಿಡಿತೈತೆ. ಹಾಗಾಗಿ ನಾನು ಕೈಲೇ ಮಿಕ್ಸ್ ಮಾಡ್ಕೊತೀನಿ. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಈ ಸ್ಪೂನಿಂದ ನಾನು 3 ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿನಿ. ಕಾರ್ನ್ಫ್ಲೋರ್ ಹಿಟ್ಟು ತೊಗೊಂಡಿದ್ದೀನಿ. ಹಂಗೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು 2 ಸ್ಪೂನಷ್ಟು ಮೈದಾ ಹಿಟ್ಟು ತೊಗೊಂಡಿನಿ. ಇದಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀವು ಹಾಕ್ಕೋಬೋದು. ನೋಡಲಿ, ಅದೇ ಸ್ಪೂನಿಂದ ನಾನು 2 ಸ್ಪೂನಷ್ಟು ಮೈದಾ ಹಿಟ್ಟು ತೊಗೊಂಡಿನಿ. ಇದಕ್ಕೆ ಎಷ್ಟು ನಿಮಗೆ ಹಿಡಿತಿತ್ತು, ಅದು ಸೋಯಾಬೀನ್ ಎಷ್ಟು ಹಿಡಿತಿತ್ತೋ ಅಷ್ಟನ್ನು ನಾವು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಇಲ್ಲಿ ನಾ ಕ್ವಾಂಟಿಟಿ ಅಂದ್ರೆ ನಾನು 2.5 ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. 1.5 ಸ್ಪೂನಷ್ಟು ಮೈದಾ ಹಿಟ್ಟು ತೊಗೊಂಡು ನಾನು ಮಿಕ್ಸ್ ಮಾಡ್ಕೊಂಡು, ನೋಡಲಿ ಹಿಟ್ಟು ಜಾಸ್ತಿ ಐತೆ ಅನ್ನೋಕೆ ಹೋಗ್ಬೇಡ್ರಿ. ಹಿಟ್ಟನ್ನು ನಾವು ಕಲಿಸಿಟ್ಟಾಗ ಏನಾಗುತ್ತೆ, ಅದು ಪೂರ್ತಿಯಾಗಿ ಇದು ಹಾಕೋತಿ ಇಂಗುತ್ತೈತೆ ಅದು. ಹಾಗಾಗಿ ಹಿಟ್ಟು ಜಾಸ್ತಿ ಹಾಕ್ಕೊಂಡ್ರು ಏನೂ ತೊಂದರೆ ಇಲ್ಲ. ಹಾಕ್ಕೊಂಡು ಅದನ್ನ ಕಲಿಸಿ ಇಟ್ಕೊಂಡಿದ್ದೆ. ನಾನು ಈ ಕಡೆ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ. ಹಿಂದ್ಗೂಟನ ನಾನು ಅವನ್ನ ಹಾಕಿ ಫ್ರೈ ಮಾಡ್ಕೊತೀನಿ. ಇದನ್ನು ತೀರಾ ಲೋ ಫ್ಲೇಮು ಮತ್ತು ಮೀಡಿಯಮ್ ಅಂತಾರಲ್ಲ, ಆ ರೀತಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಜೋರನೇ ಇಟ್ಕೊಂಡು, ಉರಿ ಜೋರು ಇಟ್ಕೊಂಡು ನಾವು ಇದನ್ನ ಕರ್ಕೋಬೇಕಾಗತ್ತೆ. ಪೂರ್ತಿಗೆ ಸಣ್ಣದಾಗಿ ಇಟ್ಕೊಂಡ್ರೆ ಒಂದು ಸ್ವಲ್ಪ ರಬ್ಬರ್ ಆದಂಗೆ ಆಗಿಬಿಡ್ತಾವೆ. ಅದಕ್ಕೋಸ್ಕರ ಸ್ವಲ್ಪ ಜೋರು ಉರಿ ಇಟ್ಕೊಂಡು ನಿಮ್ಮನ್ನು ಕರ್ಕೋಬೋದು. ಕರ್ಕೊಂಡ್ರೆ ಏನಾಗುತ್ತೆ, ಮೇಲೆ ಕ್ರಿಸ್ಪಿಯಾಗಿರ್ತಾವೆ, ಒಳಗೆ ಸಾಫ್ಟಾಗಿ ಭಾಳನೇ ಚೆನ್ನಾಗಿ ಬರ್ತಾವೆ. ನೋಡಿರಿ, ಇಷ್ಟ ಆದ್ರೆ ಸಾಕು. ನಮಗೆ ಅದು ಮೇಲೆ ತೇಲ್ ಬರ್ತಾವೆ. ಪೂರ್ತಿಯಾಗಿ ಬೆಂದಾದ್ಮೇಲೆ ಮೇಲೆ ತೇಲ್ ಬರ್ತಾವೆ. ಆ ಟೈಮೊಳಗೆ ನಾವು ಇವನ್ನ ತಗೊಂಡ್ರೆ ಸಾಕು. ಭಾಳನೇ ಚೆನ್ನಾಗಿರುವಂಥ ಇವೆಲ್ಲ ಚೆನ್ನಾಗಿ ಬೆಂದಾಗಿರ್ತಾವೆ. ಈಗ ನಾನೇನು ಮಾಡ್ತೀನಿ, ಇವಾಗ ಅಷ್ಟು 2ನೇ ಬ್ಯಾಚ್ ಹಾಕ್ಕೊಂಡೆ. ನೋಡಲಿ, ಎರಡು ಬ್ಯಾಚ್ ಹಾಕ್ಕೊಂಡು ನಾನು ಕರೆದು ಇವನ್ನ ಇಟ್ಕೊಂಡಿನಿ. ಇನ್ನೊಂದು ಸ್ವಲ್ಪ ಇತ್ತು, ಅದನ್ನು ಹಾಕಿ ನಾನು ಕರಿಯಾಕೆ ಇಟ್ಕೊಂಡಿನಿ. ಈ ಕಡೆ ನಾನು ಒಂದು ಬಾಣಲೆ ಇಟ್ಕೊಂಡು 2 ಸ್ಪೂನಷ್ಟು ಇವನ್ನೆಲ್ಲ ಕರೆದು ತಗೊಂಡಾದ್ಮೇಲೆ ಒಂದು ಬೇರೆ ಬಾಣಲೆಗೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಕಾದಾದ ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿ, ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದನ್ನ ಎಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಪ್ಪ ನಾವು ಅಂದ್ರೆ, ಒಂದು ಸ್ವಲ್ಪ ಕೆಂಪದಾಗಿ ಹಾಕಬೇಕು. ಕೆಂಪಾಗೋ ಮಟ್ಟ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಒಂದು ಸ್ವಲ್ಪ ಬೆಳ್ಳುಳ್ಳಿದು ಶುಂಠಿದು ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಒಂದು ಸ್ವಲ್ಪ ಘಮ ಬರ್ತೈತೆ. ಅಲ್ಲಿವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಂಡಾದ ನಂತರ ನಾನು ಇನ್ನು ಹೆಚ್ಚಿಟ್ಕೊಂಡಿದ್ನಲ್ಲ ತರಕಾರಿ, ಈರುಳ್ಳಿ, ಅವನ್ನೆಲ್ಲ ಇದಕ್ಕೆ ಒಂದೊಂದಾಗಿ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತೀನಿ. ಅಂದ್ರೆ ಇದನ್ನು ನೀವು ಅಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಿರಲ್ಲ, ಆವಾಗ ಇದು ಕ್ರಿಸ್ಪಿಯಾಗಿ ಇರಬೇಕು. ನೀವು ಜಾಸ್ತಿಯಾಗಿ ಇದನ್ನ ಅಂದರೆ ಕ್ರಿಸ್ಪಿಯಾಗಿ ನಮ್ಮ ಬಾಯಿಗೆ ಸಿಕ್ಕರೆ ಚೆನ್ನಾಗಿ ಅನ್ನಿಸ್ತಾವೆ. ತೀರಾ ಮೆತ್ತಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋಡಿರಿ, ನಾನು ಇಷ್ಟನ್ನು ಹಾಕ್ಕೊತೀನಿ. ಈಗ ಇದು ಕೆಂಪುದು ದೊಣ್ಣೆ ಮೆಣಸಿನ್ಕಾಯಿ, ಆಮೇಲೆ ಹಸಿರುದು ದೊಣ್ಣೆ ಮೆಣಸಿನ್ಕಾಯಿ, ನಿಮ್ಮ ಹತ್ರ ಹಳದಿದ್ದರೆ ಅದನ್ನ ಹಾಕ್ಕೋಬೋದು. ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾವೆ. ಹಾಕ್ಕೊಂಡಿದ್ದನ್ನ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ. ಈ ಟೈಮಲ್ಲಿ ಸ್ವಲ್ಪ ನಾನು ಉಪ್ಪು ಹಾಕ್ಕೊತೀನಿ. ಇದು ಮೊದಲಿಗೆ ನಾನು ಸೋಯಾಬೀನ್ ವಡೆಗೂ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡಿನಿ. ಹಾಗೆ ಇದಕ್ಕೂ ಚೂರು ಉಪ್ಪು ಹಾಕ್ಕೊತೀನಿ. ರುಚಿಗೆ ಅಂದರೆ ಇದಕ್ಕೆ ಎಷ್ಟು ಬೇಕಷ್ಟು ಹಾಕೋರಿ. ಯಾಕಂದ್ರೆ ಸಾಸ್ ಒಳಗೂ ನಮಗೆ ಉಪ್ಪಿರುತ್ತೆ. ಹಾಗಾಗಿ
ಸ್ವಲ್ಪನೇ ಉಪ್ಪು ಹಾಕ್ಕೊಂಡು ನಾನಿಲ್ಲಿ ಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಇಲ್ಲಿ ನಾನು ಸ್ವಲ್ಪ ಹಾಕ್ಕೊತೀನಿ. ಇದು ಒಂದು ಸ್ವಲ್ಪನೇ ಫ್ರೈ ಮಾಡ್ಕೊತೀನಿ, ನಾನು ಜಾಸ್ತಿ ಫ್ರೈ ಮಾಡ್ಕೊಳಂಗಿಲ್ಲ. ಈಗ ನೋಡಿರಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಸ್ಕಿಪ್ ಆಗೈತಿ, ಚೂರು ಉಪ್ಪು ಹಾಕ್ಕೊಂಡಿನಿ. ಮತ್ತು ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡು ಆದ ನಂತರ ಇದಕ್ಕೆ ಸ್ವಲ್ಪ ಸಾಸ್ಗಳನ್ನು ನಾವು ಹಾಕ್ತಾ ಹೋಗೋಣ. ಇಲ್ಲಿ ನೋಡಿರಿ ಒಂದು ಸ್ಪೂನಷ್ಟು ದೊಡ್ಡ ಸ್ಪೂನ್ಲೆ 1 ಸ್ಪೂನು ಚಿಲ್ಲಿ ಸಾಸ್ ತೊಗೊಂಡಿನಿ. ಅದೇ ಸ್ಪೂನಿಂದ ನಾನು 1 ಸ್ಪೂನಷ್ಟು ಸೋಯಾ ಸಾಸು ಮತ್ತು 1 ಸ್ಪೂನಷ್ಟು ವಿನಿಗರು ಮತ್ತು 2 ಸ್ಪೂನಷ್ಟು ನಾನು ಟೊಮೆಟೊ ಕೆಚಪನ್ನು ಇಲ್ಲಿ ಹಾಕ್ಕೊತೀನಿ. ಅಂದ್ರೆ ಅದು ಕರೆಕ್ಟಾಗಿ ಚೆನ್ನಾಗಾಗುತ್ತೆ, ಅಂದರೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ. 2 ಸ್ಪೂನಷ್ಟು ಮೇಲೆ ಕೆಚಪ್ ಹಾಕ್ಕೊಂಡು ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡ್ಕೊತೀನಿ. ನಾನು ಇದನ್ನು ಮಿಕ್ಸ್ ಮಾಡ್ತಾ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ನೋಡ್ರಿ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿನಿ. ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡ್ಕೊತೀನಿ. ಗಂಟಿಲ್ದೇ ಇರುತ್ತೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪನೇ ಹಾಕ್ಕೊತ ನಾವು ಮಿಕ್ಸ್ ಮಾಡಬೇಕು. ನೋಡ್ರಿ ಸ್ವಲ್ಪನೇ ಹಾಕ್ಕೊತ ಮಿಕ್ಸ್ ಮಾಡ್ಕೊರಿ. ನಿಮಗೆ ಜಾಸ್ತಿ ಜ್ಯೂಸಿ ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೋದು, ಕಾರ್ನ್ಫ್ಲೋರು ಜಾಸ್ತಿ ಹಾಕ್ಬೋದು. ನಾನಿಲ್ಲಿ ಇಷ್ಟು ಸಾಕೋನಿ, ಇಷ್ಟಕ್ಕೆ ನನಗೆ ಯಾಕಂದರೆ ಸ್ವಲ್ಪನ ಅದಾವಲ್ಲ, ಇಷ್ಟು ನನಗೆ ಸಾಕಾಗುತ್ತೆ. ಅದಕ್ಕೋಸ್ಕರ 1 ಸ್ಪೂನಷ್ಟು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ತೀರ ಗಟ್ಟಿ ಆಗೋಕ್ಕಂತಂದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು. ನೀವು ಇದಕ್ಕೆ ನೀರು ಹಾಕ್ಕೊಂಡು ಕುದಿಸ್ಕೋಬೋದು, ಅಂದ್ರೆ ನಿಮಗೆ ಜ್ಯೂಸಿಯಾಗಿ ಬರುತ್ತೆ ಇದು ಮಂಚೂರಿ. ನಾನು ಈಗ ಸ್ವಲ್ಪ ಗಟ್ಟಿ ಅನ್ನಿಸ್ತು, ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊತೀನಿ. ನೋಡ್ರಿ ಚೂರು ನೀರು ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಇದನ್ನ ಸ್ವಲ್ಪ ಕುದಿಸ್ಕೊತೀನಿ. ಕುದಿಸ್ಕೊಂಡ ನಂತರ ನಾವು ಕರೆದಿಟ್ಕೊಂಡಿದ್ವಲ್ಲ, ಅದು ಮೇಲೆ ಕ್ರಿಸ್ಪಿಯಾಗಿ ಬಂದಿದ್ದಾವೆ, ಒಳಗೆ ಸಾಫ್ಟ್ ಆಗಿದ್ದಾವೆ. ಆ ಸೋಯಾಬೀನ್ ಹುಡಿನ ನಾನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿರಿ ಆಮೇಲೆ ಕ್ರಿಸ್ಪಿಯಾಗಿ ಬಂದಿದ್ದಾವೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂದ್ರೆ ನಿಮ್ಗೆ ಅದು ತಿಂದಾಗಲೇ ಗೊತ್ತಾಗುತ್ತೆ. ನೋಡಿದಾಗ ನಿಮ್ಗೆ ನೋಡಿದ್ರೇ ಗೊತ್ತಾಗುತ್ತೆ ಇದು ಚೆನ್ನಾಗಿ ಬಂದೈತಿ ರೆಸಿಪಿ ಅಂತೇಳಂದು. ಇದನ್ನು ನೀವು ಮನೆಯಾಗ ಒಂದು ಸರ್ತಿ ಇವತ್ತೇ ಸಾಯಂಕಾಲ ನೀವು ಇನ್ನೂ ಟ್ರೈ ಮಾಡಿ ನೋಡಿರಿ, ರೆಸಿಪಿ ಹೆಂಗೆ ಬಂದಿತ್ತು ಅಂತೇಳಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ. ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಆಮೇಲೆ ಇದಕ್ಕೆ ನೋಡಿರಿ ನಿಮಗೆ ಎಷ್ಟು ಬೇಕಷ್ಟು ನೀವು ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ಉಳಿದಿರೋದನ್ನು ನೀವು ಫ್ರಿಜ್ನಾಗ ಏರ್ ಕಂಟೈನರ್ ಬಾಕ್ಸ್ನಾಗ ಇಟ್ಕೊಂಡು ಫ್ರಿಜ್ನಾಗ ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕೋ ಅವಾಗ ಈ ರೀತಿ ಒಗ್ಗರಣೆ ಮಾಡಿಕೊಂಡು ನೀವು ತಿನ್ಬೋದು. ಅದನ್ನು ನಿಮಗೆ ಇಲ್ಲಿ ಮಾಡ್ಕೋಬೋದು. ನೋಡ್ರಿ ಎಷ್ಟು ಚೆನ್ನಾಗೈತೆ ಅಂತ, ಎಷ್ಟು ಜ್ಯೂಸಿಯಾಗಿ ಬಂದೈತೆ ಅಂದರೆ ನೋಡ್ರಿ ಕಲರ್ಫುಲ್ ಆಗಿರುವಂಥ ನಮ್ಮ ಸೋಯಾಬೀನ್ ಮಂಚೂರಿ ಇಲ್ಲಿ ರೆಡಿ ಆಗೈತಿ. ನಾನು ಇಲ್ಲಿ ಯಾವುದೇ ರೀತಿ ಕಲರನ್ನು ಹಾಕಕ್ಕೆ ಹೋಗಿಲ್ಲ, ಬರೀ ಖಾರ ಹಾಕಿದ್ದೀನಿ. ಖಾರನೇ ಕಲರ್ ಕೊಡ್ತೈತಿ ಇದಕ್ಕೆ. ನೋಡ್ರಿ ಈರುಳ್ಳಿ ಸೊಪ್ಪು, ಇದು 2 ಈರುಳ್ಳಿ ಒಳಗೆ ಇದು ಮೇಲೆ ಗಿಡ ಬಂದಂಗೆ ಆಗಿತ್ತು ಸೊಪ್ಪು. ಅದನ್ನು ನಾನು ಇಲ್ಲಿ ಹೆಚ್ಕೊಂಡು ಮಾರ್ಕೆಟಿಂದ ತಂದಿದ್ದಲ್ಲ, ಇದು ಅದರಲ್ಲೇ ಇದ್ದಿದ್ದ ನಾನು ಸ್ವಲ್ಪ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡು ನಾನು ಮೇಲೆ ಹಾಕ್ಕೊಂಡಿನಿ. ಭಾಳ ಟೇಸ್ಟಿಯಾಗಿರುವಂಥ ಕ್ರಿಸ್ಪಿಯಾಗಿರುವಂಥ ಮತ್ತು ಜ್ಯೂಸಿಯಾಗಿರುವಂಥ ನಮ್ಮ ಸೋಯಾಬೀನು ಮಂಚೂರಿ ಇಲ್ಲಿ ರೆಡಿಯಾಗಿದ್ದಾವೆ. ಒಂದು ಸರ್ತಿ ಈ ರೆಸಿಪಿನ ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ, ಭಾಳ ಚೆನ್ನಾಗಿ ಬಂದೈತಿ ಈ ರೆಸಿಪಿ. ಮನ್ಯಾಗ ಟ್ರೈ ಮಾಡಿದಾಗಲೇ ಇದು ರುಚಿ ಏನು ಅಂತ ಹೇಳಂದು ಗೊತ್ತಾಗುತ್ತೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ, ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಹೆಂಗೆ ಬಂದಿತ್ತು ಅಂತೇಳಂದು. ಮತ್ತು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ, ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ, ನೀವು ಎಷ್ಟು ಲೈಕು ಮತ್ತು ಕಮೆಂಟ್ಸ್ ಮಾಡ್ತಿರೋ ಅಷ್ಟು ನಮಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ತರೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಇಂಥ ಒಳ್ಳೊಳ್ಳೆ ವಿಡಿಯೋಗಳನ್ನ ಮತ್ತು ನಾನು ಏನದು ಈಗ ಥಂಡಿ ಟೈಮಿಗೆ ನಾನು ಇದೇ ರೀತಿ ಸ್ನ್ಯಾಕ್ಸ್ ರೆಸಿಪಿಗಳನ್ನ ತರ್ತಾ ಹೋಗ್ತೀನಿ. ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.